ಭಾರತ 3 ಜನರಿಂದ ನಿರ್ಮಾಣವಾದಂತ ಭಾರತ. ರಾಮಾಯಣವನ್ನು ಬರೆದವರು ಮಹರ್ಷಿ ವಾಲ್ಮೀಕಿಯವರು, ಮಹಾಭಾರತವನ್ನು ಬರೆದವರು ವೇದವ್ಯಾಸರು. ಈ ಭಾರತದ ಸಂವಿಧಾನವನ್ನು ಕೊಟ್ಟಂತವರು, ಪವಿತ್ರ ಸಂವಿಧಾನ ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದನ್ನ ಯಾರು ಹೇಳಿದ್ರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಏನು ರಾಷ್ಟ್ರಪತಿಗಳಿಗೆ ಅದನ್ನ ಕೊಟ್ಟ ಮೇಲೆ ಒಂದು ಆಕಾಶವಾಣಿಯಲ್ಲಿ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ ಅಂಬೇಡ್ಕರ್ ಅವರು, ಭಾರತ ಅಂದ್ರೆ ಎಲ್ಲ ಜನಾಂಗದ ಯಾವುದೇ ಜಾತಿ ಮತ ಪಂಥ ಇರಲಾರ್ದನೆ ಗೌರವಿಸುವಂತ ಒಂದು ಪುಣ್ಯ ದೇಶ ಅಂದ್ರೆ ಅದು ಭಾರತ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಅಲ್ಲಿ ಜಾತಿ ಬರಲಿಲ್ಲ, ರಾಮಾಯಣ ಬರೆಯುವಾಗ, ಮಹಾಭಾರತ ಬರೆಯುವಾಗ ಜಾತಿ ಬರಲಿಲ್ಲ, ಈ ಪವಿತ್ರ ಸಂವಿಧಾನವನ್ನು ಕೊಡುವಾಗ ಜಾತಿ ಬರಲಿಲ್ಲ ಬಂಧುಗಳೇ. ಅದಕ್ಕನೇ ಭಾರತ ಶ್ರೇಷ್ಠವಾದಂಥದ್ದು, ಸನಾತನ ಧರ್ಮ ಭಾರತದಲ್ಲಿ ಇದೆ ಅಂತೇಳಿ ಭಾರತ ಭಾರತ ಆಗಿ ಉಳಿದಿದೆ. ನಮ್ಮ ನಾಯಕರು ಹೇಳಿದ್ರು, ಇವತ್ತು ಅಯೋಧ್ಯ ರಾಮ ಮಂದಿರದ ಅಯೋಧ್ಯ ಕ್ಷೇತ್ರದಲ್ಲಿ ಮಹರ್ಷಿ ವಾಲ್ಮೀಕರ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ನಾಮಕರಣ ಮಾಡಿದವರು ಯಾರು ಅಂದ್ರೆ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರು, ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರತ್ತ ನಾವು ಹೆಮ್ಮೆಯಿಂದ ಹೇಳ್ತೀವಿ. ಮೀಸಲಾತಿ ಬಗ್ಗೆ ಬಹಳ ಚರ್ಚೆ ಆಯ್ತು. 7.5% ಆಗ್ಬೇಕು, ಪರಿಶಿಷ್ಟ ಜಾತಿ ಹೆಚ್ಚಾಗ್ಬೇಕಂತೇಳಿ. ಬಸವರಾಜ ಬೊಮ್ಮಾಯಿ ಅವರು ಇದ್ದಾಗ ವಿಧಾನಸಭೆಯಲ್ಲಿ ನಾನೇ ಮಾತಾಡದವ, 7.5% ಪರಿಶಿಷ್ಟ ಪಂಗಡದ ಹೆಚ್ಚು ಮಾಡ್ಬೇಕಂತ ಹೋರಾಟ ಮಾಡದವನ ನಾನು ಅಂತದನ್ನೇ ನಾವು ದಾಖಲೆ ಇದೆ. ಇವತ್ತೆಲ್ಲ ಸಮುದಾಯಗಳಿಗೆ ನೋಡ್ರಿ, ಯಾವ್ಯಾವ ಸಮುದಾಯಗಳಿಗೆ ಮೀಸಲಾತಿ ಸಿಗಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಅಂದಾಗ ನಾವು ಜಾತಿ ಮತ ಇಲ್ಲಾರ್ದೇನೆ ಅವತ್ತು ನಾನು ಚರ್ಚೆ ಮಾಡುವಾಗ ಬತ್ತು ಬೊಮ್ಮಾಯಿ ಮುಖ್ಯಮಂತ್ರಿಗಳು ಇದ್ದ ನಮ್ಮ ರಾಜುಗೌಡರು ಸದನದಲ್ಲಿ ಇದ್ದವಾಗ ನಾ ಹೇಳಿದೆ, ನೀವೆಲ್ಲ ಎದ್ದು ನಿಂತು ಪ್ರತಿಭಟನೆ ಮಾಡ್ರಿ 7% ಕೊಟ್ರಿ ಅಂತೇಳಿ. ಆದ್ರೆ ನಮ್ಮ ಗುರುಗಳು ಸುಮಾರು 265 ದಿವಸ ಅಲ್ರಿ 57 ದಿವಸ ಉಪವಾಸ ಒಂದೇ ಕಡೆ ಕುಂಡ್ರೋದಂದ್ರೆ ಸಾಮಾನ್ಯ ಅಲ್ಲ. ಹೋರಾಟ ಮಾಡದಿದ್ರೆ ಯಾವ ಸಮುದಾಯಕ್ಕೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರೇ ಇದ್ರು ಸಹ ಹೋರಾಟ ಮಾಡುವಂತ ಒಬ್ಬ ಧರ್ಮಗುರುಗಳು ಇದ್ದಾಗ ಮಾತ್ರ ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಕೆಲಸ ಇವತ್ತು ನಮ್ಮ ಪೂಜ್ಯರು ಇವತ್ತು ಮಾಡೋದ್ರ ಮೂಲಕ ಸಮುದಾಯಕ್ಕೆ ನ್ಯಾಯವನ್ನ ಕೊಡುವಂತ ಕೆಲಸವನ್ನ ಮಾಡಿದ್ದಾರೆ. ಇವತ್ತು ಪ್ರಸನ್ನಾನಂದ ಮಹಾಸ್ವಾಮಿಗಳ ಒಂದು ಹೋರಾಟದ ಫಲ ಇಡೀ ಸಮುದಾಯಕ್ಕಷ್ಟೇ ಅಲ್ಲ, ಪರಿಶಿಷ್ಟ ಜಾತಿಯ ಒಂದು ಪ್ರಮಾಣ ಸಹ ಏರ್ಲಿಕ್ಕೆ ಕಾರಣ ಆಗಿತ್ತು. ಈ ರೀತಿ ಸಮಾಜಮುಖಿಯಾಗಿ ಸಮಾಜದ ಕಳಕಳಿ ಇಟ್ಟುಕೊಂಡು ಪ್ರತಿ ವರ್ಷ ಏನು ಇವತ್ತು ಈ ಒಂದು ಮಹರ್ಷಿ ವಾಲ್ಮೀಕಿ ಅವರ ಜಾತ್ರೆಯ ಮೂಲಕ ಸಮುದಾಯದವರು ಒಂದು ಕಡೆ ಕೂಡಿ ಸಮುದಾಯದ ಏಳಿಗೆಗಾಗಿ ಯಾವ ಪಕ್ಷದಲ್ಲಿ ಆದರೂ ಅಧಿಕಾರ ಬಂದರೂ ಆಯಾ ಸಮಾಜದ ಕೋಟ ಅವ್ರಿಗೆ ಕೊಡಲೇಬೇಕಾಗ್ತದೆ. ಅದರಲ್ಲಿ ಏನೋ ಮುಲಾಜಿಲ್ಲ ಮತ್ತು ಅವ್ರ ಹಕ್ಕಿದೆ. ಆ ಹಕ್ಕಿನ ಅನ್ವಯ ಸಮಾಜಮುಖಿಯಾಗಿ ಸಮಾಜದ ಹಣ ತಿಲ್ಲಾರ್ದೇನೆ ಇವತ್ತು ಆ ಸಮಾಜಕ್ಕೆ ಸಿಗುವಂತ ಸೌಲಭ್ಯಗಳಾಗ್ಲಿ, ನಿಗಮಗಳಿಂದ ಬರುವಂತ ಹಣ ನೇರವಾಗಿ ಸಮುದಾಯದ ಕಟ್ಟ ಕಡೆಯ ಮನುಷ್ಯನಿಗೆ ಹೋಗುವಂತ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ಯಾಕಂದ್ರೆ ಈ ಎಲ್ಲ ಸಮಾಜದ ಹೆಸರು ಹೇಳ್ಕೊಂಡೇ ನಾವು ಲೀಡರ್ ಆಗಿರ್ತೀವಿ. ಮಂತ್ರಿ ಮಾಡುವಾಗನು ಮಂತ್ರಿ ಯಾರ್ಯಾರು ಮಾಡಬೇಕು, ಯಾವ ಜಾತಿಯವ್ರನ್ನ ಮಾಡಬೇಕು, ಯಾವ ಜಿಲ್ಲೆದವ್ರನ್ನ ಮಾಡಬೇಕು, ಯಾವ ರೀತಿ ಪ್ರಾತಿನಿಧ್ಯ ಕೊಡ್ಬೇಕಂದಾಗ ಅಲ್ಲಿ ಕೌಂಟ್ ಆಗುವುದೇ ಸಮಾಜ. ಆದ್ರೆ ಒಬ್ಬ MLA MP ಆಗ್ಬೇಕಾದ್ರೆ ಇಡೀ ಎಲ್ಲ ಸಮಾಜ ಕೂಡಿ ಓಟ್ ಹಾಕ್ದಾಗ ಮಾತ್ರ ಒಬ್ಬ MLA MP ಆಗ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಮಂತ್ರಿ ಆಗುವಾಗ ಏನ್ ಬರ್ತದೆ ಅಂದ್ರೆ ಕೋಟಾ, ಈ ಜಾತಿಯವ ಈ ಜಾತಿಯವ ಈ ಜಿಲ್ಲೆಗೆ ಪ್ರಾತಿನಿಧ್ಯ ಕೊಡ್ಬೇಕಂತೇಳಿ. ಅಂತ ಸಂದರ್ಭದಲ್ಲಿ ಈ ರೀತಿ ಒಂದು ಸಂಘಟನಾತ್ಮಕವಾದಂತ ಶಕ್ತಿ ಇದ್ರೆ ಮಾತ್ರ ರಾಜಕೀಯ ಪಕ್ಷಗಳು ಹಂಚುತ್ತಾವ. ಎಲ್ಲಿ ಸಂಘಟನಾತ್ಮಕ ಶಕ್ತಿ ಇರ್ತದೆ, ಎಲ್ಲಿ ಸಂಘಟನೆ ಇರ್ತದೆ,
ಅಲ್ಲಿ ರಾಜಕೀಯ ಸರ್ಕಾರಿ ಸೌಲಭ್ಯಗಳು ಸಿಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಒಬ್ಬ ಯೋಗ್ಯ ಗುರುಗಳು ಇವತ್ತು ಈ ಒಂದು ಸಮಾಜಕ್ಕೂ ಸಿಕ್ಕಿದ್ದಾರೆ ಅನ್ನೋಂಥ ಬಹಳ ಹೆಮ್ಮೆಯ ಸಂಗತಿ ಈ ಸಂದರ್ಭದಲ್ಲಿ ಹೇಳಿ